ಹಾಯ್ ಹಲೋ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ್. GDS ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ GDS ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳಿಕೆಯಿಂದ ಟೋಟಲಿ 44,228 ಟೋಟಲ್ ಆಗಿ ನಿಮ್ಗೆ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ. ಸೊ ಆ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಹಾಕಿದ್ರಿ, ಇನ್ನೂ ಯಾರಾದರೂ ಹಾಕಿರಲಿಲ್ಲ ಅಂದರೆ ಸ್ನೇಹಿತರೆ ಅದರ ಅಪ್ಡೇಟನ್ನು ನಾನು ಕೊಡೋಕ್ಕೋಸ್ಕರ ನಿಮ್ಗೆ ಈಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಸಾಕಷ್ಟು ಜನ GDS ಪೋಸ್ಟ್ ನೋಟಿಫಿಕೇಶನ್ ಏನಾದರೂ ಹಾಕಿದ ತಕ್ಷಣನೇ ನೀವು ಕಮೆಂಟ್ಸನ್ನು ಮಾಡ್ತಾ ಇದ್ರಿ. ಓಕೆ, ಏನಪ್ಪಾ ಅಂತಂದ್ರೆ ಕಟಪ್ ಎಷ್ಟು ನಿಂದಿರ್ತತಿ, ಯಾವ ಡಿವಿಷನಿಗೆ ಯಾವ ವೃತ್ತಕ್ಕೆ ಎಷ್ಟು ನಿಂದಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ತಾನೇ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಕಟಪ್ಪನ್ನು ಯಾವ ಥರ ನೀವೇ ಡಿಸೈಡ್ ಮಾಡ್ಕೊಳ್ಬೇಕು ಮತ್ತು ಇದ್ರದ್ದು ರಿಸಲ್ಟ್ ಯಾವಾಗ ಬರ್ತೈತಿ ಮತ್ತು ಕರೆಕ್ಷನ್ ಡೇಟ್ ಯಾವಾಗ ಇರ್ತದೆ ಅಂತ ತಿಳ್ಕೇಶಂದ ಪ್ರತಿಯೊಂದು ಅಪ್ಡೇಟನ್ನು ಈಗ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ, ಇವತ್ತು ಸಂಡೇ ಇದೆ, ಆದಷ್ಟು ನಮ್ಮ ಹುಡುಗರು ಎಲ್ಲರೂ ಯಾಕಂದ್ರೆ ಅಪ್ಲೈ ಮಾಡಿರುವಂತಾರೆ ಇವರ ಜಸ್ಟ್ PUC ಇದ್ದವ್ರು, ಫಸ್ಟ್ ಇಯರ್ ಡಿಗ್ರಿ ಇದ್ದವ್ರು, ಇಂಥವ್ರು ಮಾತ್ರ ಅವ್ರಿಗೆ ಯಾಕಂದ್ರೆ ಕಾಲೇಜ್ ಹೋಗ್ತಿರ್ತಾರ, ಡೈಲಿ ಆ ವಿಡಿಯೋನ ನೋಡಕ್ ಆಗ್ತಿರಲ್ಲ. ಸೊ ನೀವು ಸಂಡೇನೇ ನೋಡ್ತಿದ್ದೀರಿ ಅಂತ ಹೇಳಿ ನಾನು ಟೈಮಿಂಗ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ನೋಡ್ಕೋಬಹುದು. GDS ನಲ್ಲಿ ನಿಮ್ಗೆ ಟೋಟಲಿಗೆ 3 ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. 3 ತರದ ಹುದ್ದೆಗಳಲ್ಲಿ ಯಾವ ತರದ ಹುದ್ದೆಗಳು ಅಂತ ಹೇಳಿ ABPM ಮತ್ತು BPM, ನೆಕ್ಸ್ಟ್ GDS ಅಂತ ಹೇಳಿ ಇದನ್ನ ಡಾಕ್ ಸೇವಕ್ ಅಂತ ಹೇಳಿ ಟೋಟಲ್ ಆಗಿ ನಿಮ್ಗೆ ಈ ತರ 3 ತರದ ಹುದ್ದೆಗಳನ್ನ ಕರೆದಿದ್ರು. ಸೊ ಈ ಹುದ್ದೆಗಳಿಗೆ ನೀವು ಅಪ್ಲೈ ಅನ್ನ ಮಾಡಿದಿರಿ ಡಿವಿಷನ್ ವೈಸ್. ಅಂದ್ರೆ ಡಿವಿಷನ್ ಯಾವ ತರಪ್ಪ ಅಂತಂದ್ರೆ ಈಗ ಬಾಗಲಕೋಟ್ ಡಿಸ್ಟಿಕ್ ನಲ್ಲಿ ಇಷ್ಟು ಹುದ್ದೆಗಳು ಮತ್ತು OBC ದವರಿಗೆ ಇಷ್ಟು, ಜನರಲ್ ದವರಿಗೆ ಇಷ್ಟು, SC ದವರಿಗೆ ಇಷ್ಟು, ST ದವರಿಗೆ ಇಷ್ಟು ಅಂತ ಹೇಳಿ ಸಪ್ರೇಟ್ ಆಗಿ ಬಿಡುಗಡೆಯನ್ನ ಮಾಡಿರ್ತಾರ ಪೋಸ್ಟ್ಗಳನ್ನ. ನೀವು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲ ಎಲ್ಲಿ ಪೋಸ್ಟ್ಗಳು ಜಾಸ್ತಿ ಇದಾವಲ್ಲ ಅಲ್ಲಿ ಅಪ್ಲೈ ಮಾಡಿದಿರಿ. ಓಕೆನಾ, ಕಟ್ಟಪ್ ಅನ್ನ ನಿಮ್ ಬಗ್ಗೆ ನೀವೇ ಡಿಸೈಡ್ ಮಾಡ್ಕೊಳ್ರಿ. ನೋಡ್ಕೊಳ್ರಿ ಯಾರ ಎಷ್ಟು ಅಪ್ಲಿಕೇಶನ್ ಯಾವ ಡಿವಿಷನ್ಗೆ ಹಾಕಿದಾರೆ ಅಂತ ಹೇಳಿ ಯಾವ ಮಾಹಿತಿ ಕೂಡ ಗೊತ್ತಾಗಲ್ಲ, ಆಗೋದು ಇಲ್ಲ. ನೀವು ಎಲ್ಲರೂ ಅಪ್ಲೈ ಮಾಡ್ತಿರ್ತೀರಿ ಅಂದ್ರೆ ಫ್ರೆಂಡ್ಸ್ ಸರ್ಕಲ್ ಒಳಗಡೆ ಅಲ್ಲಿ ವೇಕೆನ್ಸಿ ನೋಡ್ಕೊಡ್ರಿ. ತುಮಕೂರು, ಕೋಲಾರ, ಹಾಸನ ಈ ಕಡೆ ಎಲ್ಲ ವೇಕೆನ್ಸೀಸ್ಗಳ ಹೆಚ್ಚಳ ಇದಾವೆ, ಅಂದ್ರೆ ಹೆಚ್ಚಿಗೆ ಇದಾವೆ. ಹೆಚ್ಚಿಗೆ ಇದ್ದ ಕಾರಣ ಎಲ್ಲರೂ ಕೂಡ ಅಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ರಿ. ಓಕೆ, ಅಪ್ಲೈ ಮಾಡ್ರಿ, ಪರವಾಗಿಲ್ಲ. ಕಟಪ್ ಯಾವ ಥರ ನಿಂದಿರುತ್ತಪ್ಪ ಅಂತಂದ್ರೆ ಎಷ್ಟು ಜನ ಅಪ್ಲಿಕೇಶನ್ ಅನ್ನ ಅಲ್ಲಿ ಹಾಕಿದಾರ, ಎಷ್ಟು ಹೈ ಲೆವೆಲ್ಗೆ ಕಟಪ್ ಇದ್ದವ್ರು ಹಾಕಿದಾರ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡ್ಕೊಳ್ಬಹುದು, ಬಾಗಲಕೋಟ್ ಅಲ್ಲಿ ಅಪ್ಲಿಕೇಶನ್ ಕಡಿಮೆ ಇದ್ದಾವು, ಪೋಸ್ಟ್ ಕಡಿಮೆ ಇದ್ದಾವು ಅಂತ ಹೇಳಿ ಎಲ್ಲರೂ ಕೂಡ 99 ಇದ್ದವರು ಕೂಡ ಕೋಲಾರ ಡಿಸ್ಟಿಕ್ ಹಾಕಿದ್ರೆ. ಬಾಗಲಕೋಟ್ ಡಿಸ್ಟಿಕ್ ನಲ್ಲಿ ಟೋಟಲ್ ಒಂದಿಷ್ಟು ಅಪ್ಲಿಕೇಶನ್ಗಳು ಬಿದ್ದಿದ್ದು ಅಂತ ತಿಳ್ಕೊಡ್ರಿ. ಒಂದು 80% ಇದ್ದವ್ರು ಅಷ್ಟ ಹಾಕಿದಾರೆ ಬಾಗಲಕೋಟ್ ಡಿಸ್ಟಿಕ್ಗೆ. 80% ಅಷ್ಟ ಹಾಕಿದವ್ರಪ್ಪ ಅಂತಂದ್ರೆ 80% ಇದ್ದವ್ರನ್ನ ತಗೋಬೇಕು ತಾನೆ ಅವರು. ಅದಕ್ಕೋಸ್ಕರನೇ ಆ ತರ ಕಟ್ ಆಫ್ ಇರ್ತೈತಿ. ಯಾವುದೇ ತರನಂತ ಇದಕ್ಕೆ ಎಕ್ಸಾಮ್ ಕೂಡ ಇರೋದಿಲ್ಲ. ಅಪ್ಲೈ ಮಾಡಿದ್ರಿ ಎಲ್ಲರೂ. ಇನ್ನೂ ಯಾರಾದ್ರೂ ಅಪ್ಲೈ ಮಾಡಿರ್ಲಿಲ್ಲ ಅಂದ್ರೆ ಸ್ನೇಹಿತರೆ ನೋಡ್ಕೊಳ್ರಿ, ಇವತ್ತೊಂದು ಡೇ ಟೈಮಿಂಗ್ ಇದೆ, ನೆಕ್ಸ್ಟ್ ನಾಳೆ ಒಂದಿನ ಇದೆ. ಟೋಟಲ್ ಆಗಿ ಇನ್ನೂ 2 ದಿನ ನಿಮ್ಗೆ ಟೈಮಿಂಗ್ ಇದೆ, 2 ಡೇಸ್ ಟೈಮಿಂಗ್ ಇದೆ. ಅಪ್ಲೈ ಮಾಡ್ಕೊಳ್ಬೇಕಂತ ನಿಮ್ಮ ಹತ್ರ ಆಸೆ ಇದ್ರೆ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು. ನಾನು GDS ಅಪ್ಲೈ ಮಾಡ್ರಿ, ಯಾಕಂದ್ರೆ ಡಿವಿಷನ್ ನಿಮ್ಮ ಪ್ರಕಾರ ನಿಮ್ಮ ಯೋಚನೆ ಮಾಡ್ಕೇಶಂದ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಕಟ್ ಆಫ್ ಯಾರು ಹೇಳಕ್ಕಾಗಲ್ಲ ಎಷ್ಟು ನಿಂದಿರುತ್ತೆ ಅಂತ ಹೇಳ್ಕೇಶಂದ. 99 ಆದ್ರೂ ಕೂಡ ಈಗ ಹೋಗೋದು ಪೋಸ್ಟ್ ಆಫೀಸ್ ಜಾಬಿಗೆ ಯಾರು ಬಿಡೋದಿಲ್ಲ. 99 ಆಗಿದೆ, ನನ್ನ ಹೈ ಲೆವೆಲ್ ಪರ್ಸೆಂಟೇಜ್ ಇದೆ, ನಾನು ಬೇರೆ ಜಾಬ್ ಮಾಡ್ತೀನಿ ಅಂತ ಹೇಳ್ಕೇಶಂದ ಯಾರು ಕೂಡ ಅನ್ಕೊಳ್ಳೋದಿಲ್ಲ. ಯಾವುದೇ ಒಂದು ಜಾಬ್ ಸಿಕ್ಕರೆ ಸಾಕು ಅಂತ ಹೇಳ್ಕೇಶಂದ ಜಾಬ್ಗೆ ಟ್ರೈನ ಮಾಡ್ತಾ ಇದಾರ. ಓಕೆ, ನಿಮ್ಗೆ ಕಟ್ಟಪ್ ಬಗ್ಗೆ ಹೆಂಗೆ ನಾನು ಇಷ್ಟಪಡ್ತೀನಿ, ಯಾಕಂದ್ರೆ ನಿಮ್ಗೆ ಇಷ್ಟು ನಿಂದಿರ್ತೈತಿ ಈ ಡಿವಿಷನ್ಗೆ ಇಷ್ಟ ಅಂತ ಹೇಳ್ಕೇಶಂದ ಹೇಳಿ ನಿಮ್ಮನ್ನೆಲ್ಲ ಮನಸ್ಸನ್ನ ಇದು ಮಾಡುವಂತ ಅವಶ್ಯಕತೆ ನನಗೆ ಇರೋದಿಲ್ಲ. ಅಪ್ಲಿಕೇಶನ್ ಅನ್ನ ಇಷ್ಟಂಕೆ ಹಾಕಿದ್ರೆ ನೀವು ಎಲ್ಲರೂ ಕೂಡ, ಇನ್ನೂ ಯಾರು ಹಾಕಿರಲಿಲ್ಲಪ್ಪ ಅಂತಂದ್ರೆ ಹಾಕೊಳ್ರಿ. ಓಕೆ, ಕರೆಕ್ಷನ್ ಏನಾದ್ರೂ ನಿಮ್ದು ಕರೆಕ್ಷನ್ ಆಗಿದ್ರೆ ಏನಪ್ಪಾ ಅಂತಂದ್ರೆ ಏನನ್ನ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಓಕೆ, ನಿಮ್ಗೆ ಕರೆಕ್ಷನ್ ಮಾಡ್ಕೊಳಕ್ಕೆ ಡೇಟ್ ಕೂಡ ಕೊಟ್ಟಿದಾರ. ಡೇಟ್ ಎಷ್ಟಪ್ಪ ಅಂತಂದ್ರೆ 6ನೇ ತಾರೀಕು ಇದೇ ತಿಂಗಳ. ನಾಳೆ ಲಾಸ್ಟ್ ಡೇಟ್, ಕ್ಲೋಸಿಂಗ್ ಡೇಟ್ ಆಯ್ತಪ್ಪ ಅಂತಂದ್ರೆ 6ನೇ ತಾರೀಕಿಗೆ ನಿಮ್ಗೆ ಕರೆಕ್ಷನ್ ಮಾಡ್ಕೊಳ್ಳೋಕೆ ಎಡಿಟಿಂಗ್ ಆಪ್ಷನ್ ಅನ್ನ ಕೊಡ್ತಾರ. ಎಡಿಟಿಂಗ್ ಆಪ್ಷನ್ ಎಷ್ಟಪ್ಪ ಅಂತಂದ್ರೆ 6, 7, 8 ಟೋಟಲಿ ಆಗಿ 3 ದಿನ ನಿಮ್ಗೆ ಟೈಮಿಂಗ್ ಅನ್ನ ಕೊಡ್ತಾರ. ನೀವೇನಾದ್ರೂ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಸ್ ಆಗಿದ್ರೆ, ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ 3 ದಿನ ಟೈಮಿಂಗ್ ಇದೆ. ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿರ್ತೀರಿ, ಸೈಬರ್ ಸೆಂಟರ್ ಹಾಕಿ ಕಳಿಸಿರ್ತಾರ, ನೀವು ಅಪ್ಲಿಕೇಶನ್ ಫಾರ್ಮೇ ನೋಡ್ಕೊಂಡಿರೋದಿಲ್ಲ ಅದರಲ್ಲಿ ಏನಿದೆ, ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಅಷ್ಟು ನಾಲೆಜ್ ಅಂಕಿ ಯಾರಿಗೆ ಇರೋದಿಲ್ಲ. ಒಂದು ಸಾರಿ ಏನಾದರೂ ಅಪ್ಲಿಕೇಶನ್ ಫಾರ್ಮ್ ತಪ್ಪಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನಾದರೂ ನೀವು ರಿಜೆಕ್ಟ್ ಆಗಿ ಬಂದಿದ್ರಪ್ಪ ಅಂತಂದ್ರೆ ಮಾತ್ರ ನಿಮ್ಗೆ ಅದ್ರ ಬಗ್ಗೆ ಗಮನವಿರ್ತದೆ. ಯಾವುದೇ ಒಂದು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಸ್ನೇಹಿತರೆ, ಅವ್ರ ಸೈಡಿಗೆ ಕುಂತು ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಕ್ಕಿಂತ ಮುಂಚೆ ಒಂದ್ಸರಿ ನೋಡ್ತೀನಿ ನಾನು ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ರಿ.
ಒಂದ್ಸರಿ ಡೀಟೇಲ್ ಅನ್ನ ಸಬ್ಮಿಟ್ ಮಾಡೋಕಿನ ಮುಂಚೆ ಒಂದ್ಸರಿ ನೋಡ್ಕೊಳ್ರಿ. ತಪ್ಪಾದ್ರೆ ಏನು ಮಾಡಕ್ ಆಗ್ತಿರಲ್ಲ. ಅಂಥವು ಸಾಕಷ್ಟು ಅಪ್ಲಿಕೇಶನ್ಗಳಿದಾವೆ. ನಿಮ್ದು ಜಾಬ್ಗೆ ಸೆಲೆಕ್ಷನ್ ಆದ್ಮೇಲೆ ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಡೈರೆಕ್ಟ್ ಆಗಿ ಫೇಲ್ ಅನ್ನ ಮಾಡ್ತಾರ. ಓಕೆ, ನೀವು ಹಾಕಿದಂತ ಅಪ್ಲಿಕೇಶನ್ ಫಾರ್ಮ್ಗಳನ್ನ ನೋಡ್ಕೊಳ್ರಿ. ಇವತ್ತೇ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಏನಾದ್ರು ಮಿಸ್ಟೇಕ್ಸ್ ಇದೆ 6 ನಂತರ 8ನೇ ತಾರೀಕು ಕರೆಕ್ಷನ್ ಇರ್ತೈತಿ, ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಓಕೆ, ಇದ್ರ ರಿಸಲ್ಟ್ ನೋಡ್ಕೊಳ್ರಿ. ಇದ್ರ ರಿಸಲ್ಟ್ ಯಾವಾಗ ಬರ್ತದ ರಿಸಲ್ಟ್ ನೋಡ್ಕೊಳ್ರಿ. ಆಗಸ್ಟ್ ತಿಂಗಳಿದ ಸೆಪ್ಟೆಂಬರ್ ಅಲ್ಲಿ 15ನೇ ತಾರೀಕು ಕೂಡ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಅಂತಿದ್ದಾರೆ. ಯಾಕೆ ಇಷ್ಟು ಬೇಗ? ಓಕೆ, ಇಷ್ಟು ಬೇಗ ಬರಲೇಬೇಕಾಗುತ್ತ. ಹೋದ ವರ್ಷ ರಿಕ್ರೂಟ್ಮೆಂಟ್ ಆಗಿ ಇಷ್ಟೊತ್ತನ ಕೂಡ ರಿಸಲ್ಟ್ ಅನ್ನ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಡಕ್ಟ್ ಅನ್ನ ಮಾಡ್ತಾ ಇದ್ರೆ, ಈ ಸರಿ ಬಹಳ ಲೇಟ್ ಆಗಿದೆ. ಅದಕ್ಕೋಸ್ಕರ ರಿಸಲ್ಟ್ ಅನ್ನ ಬಿಡುವ ಸಾಧ್ಯತೆ ಬಹಳ ಇದೆ. 15ನೇ ತಾರೀಕನ್ನು ನೋಡ್ದ ನೀವು ಆ ರಿಸಲ್ಟ್ ಗಳನ್ನ ನಿಮ್ಮ ಮೊಬೈಲಿಗೆ ಮತ್ತು ನಿಮ್ಮ ಜಿಮೇಲ್ಗೆ ಮೆಸೇಜ್ ಬರ್ತಾವ, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಯಾರಾದ್ರೂ ಅನ್ಕೊಂಡಿದ್ರೆ ತಲೆಯಲ್ಲಿ ತೆಗೆದಾಕ್ಬಿಡ್ರಿ. ನಿಮ್ಮ ಡಿವಿಷನ್ಗೆ ನೀವು ಯಾವ ಡಿವಿಷನ್ಗೆ ಹಾಕಿದ್ರಲ್ಲ ಆ ಡಿವಿಷನ್ ಅಂತ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರ. GDS ಆಫೀಸ್ ವೆಬ್ಸೈಟ್ ನಲ್ಲಿ ನಿಮಗೆ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರ. ಆ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವ ಡಿವಿಷನ್ಗೆ ಆಗಿದ್ರಲ್ಲ ಆ ಡಿವಿಷನ್ಗಳನ್ನ ಲಿಸ್ಟ್ ಬಿಟ್ಟಿರ್ತಾರ. ಆ ಲಿಸ್ಟ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ನಂಬರ್ ಇರ್ತದೆ. ಆ ನಂಬರ್ ಅನ್ನ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಶೋ ಆಗುತ್ತೆ. ನಿಮ್ಮ ಮೆರಿಟ್ ಕಟ್ ಆಫ್ ಕುಂತಿದೆ ಇಲ್ಲೋ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ನೇಮು, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಪರ್ಸೆಂಟೇಜ್ ಲೈನ್ ಆಗಿ ಕೊಟ್ಟಿರ್ತಾರ. ಓಕೆ, ನಿಮ್ದೇನಾದ್ರೂ ಅಲ್ಲಿ ಕುತ್ಕೊಳ್ಳಿಲ್ಲ ಅಂದ್ರೆ, ಅಲ್ಲಿ ಆ ಲಿಸ್ಟ್ ನಲ್ಲಿ ಕುತ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಶೋ ಆಗ್ತಿರೋದಿಲ್ಲ. ಓಕೆ, ಅದನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ನೋಡ್ರಿ. PDF ಸಾಕಷ್ಟು ಲೆಂದಿ ಇರ್ತದೆ. ಆ PDF ನಲ್ಲಿ ಯಾರಿಗೂ ಕೂಡ ಸರ್ಚ್ ಮಾಡಕ್ ಆಗ್ತಿರಲ್ಲ. ಸರ್ಚ್ ಅನ್ನ ಯಾವ ತರ ಮಾಡಬೇಕು, ನಿಮ್ಮ ನೇಮ್ ಕೂಡ ಅದರಲ್ಲಿ ಇರ್ತದೆ. ಸೊ ನಿಮ್ ಲಿಸ್ಟ್ ಕುಂತಿದೆಯೋ ಇಲ್ಲೋ, ನಿಮ್ಮ ನೇಮ್ ಅದರಲ್ಲಿ ಇದೆಯೋ ಇಲ್ಲೋ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ತಾನೆ. ಲಿಸ್ಟ್ ಬರಲಿ, ಲಿಸ್ಟ್ ಬಂದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಎಷ್ಟು ಜನ ನೋಡ್ಕೊಳಕ್ ಆಗ್ತಿರಲ್ಲ, ಯಾವ ತರ ಚೆಕಿಂಗ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ಅಪ್ಡೇಟ್ಗಳು ನಿಮ್ಗೆ, ಯಾಕಂದ್ರೆ ಈಗ ಜಸ್ಟ್ ಯಂಗ್ ಏಜ್ ಇರ್ತೈತಿ, ಜಾಬ್ ಫಸ್ಟ್ ಅಪ್ಲೈ ಮಾಡಿರ್ತೀರಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ ಏನೇನು ತೊಗೊಂಡು ಹೋಗ್ಬೇಕು. ರಿಜೆಕ್ಟ್ ಆಗಿ ಬಂದ್ಮೇಲೆ ನಿಮ್ಗೆ ಏನೂ ಅನಿಸ್ತಿರಲ್ಲ, ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲ, ಏನು ಅನಿಸ್ತಿರಲ್ಲ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಬೆಸ್ಟ್ ಜಾಬ್ ಸಿಕ್ಕಿರ್ತಕ್ಕಂಥದ್ದನ್ನ ಮಿಸ್ ಮಾಡ್ಕೊಳ್ಬೇಡ್ರಿ. ಅದನ್ನ ಯಾವ ತರ ಚೆಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಹೊಸದಾಗಿ ನೋಡ್ತಾ ಇದ್ರಿಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ಒತ್ತೋದನ್ನ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಕೆಳಗಡೆ ಕಾಂತಿರೋ ನೋಡ್ಕೊಂಡ್ರೆ ಸಬ್ಸ್ಕ್ರೈಬ್ ರೈಟ್ ಸೈಡ್ಗೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ಬರ್ತಿರ್ತಾವೆ. ಇವತ್ತು ನಿಮಗೆ ಏನೋ ಒಂದು ಇದ್ರದ್ದು GDS ಪೋಸ್ಟ್ ಇಂದ ನಿಮ್ಗೆ ಅಪ್ಡೇಟ್ ಬರಲಿ, ನಾನು ಸಡನ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನೋ ಡೌಟ್ಸ್ಗಳಿದ್ರು ಕೂಡ ನಾನು ಅದರ ರಿಪ್ಲೈನ ಮಾಡ್ತಾನೆ ಹೋಗ್ತೀನಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಡ್ರಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲೇ. ಸೊ ಸಬ್ಸ್ಕ್ರೈಬ್ ಮಾಡ್ಕೋದಂಗೆ ಮರೆಯಬೇಡ್ರಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಪಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.